ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ಬಿಕಾಮ್ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುತ್ತಾ ಸೀಮೆಕಲ್ಲು ಬೆಟಗೇರಿ ಕೃಷ್ಣ ಶರ್ಮರ ಕಥೆಯನ್ನು ನಾವು ನೋಡ್ತಾ ಇದ್ದೀವಿ. ಸೀಮೆಕಲ್ಲು ಗದ್ಯವಾದ ಸೀಮೆಕಲ್ಲು ಬೆಟಗೇರಿ ಕೃಷ್ಣ ಶರ್ಮ ಬೆಟಗೇರಿ ಕೃಷ್ಣ ಶರ್ಮ ಪ್ರಸ್ತುತವಾಗಿ ಗೆಳೆಯನ ಕರೆಗೆ ಹೋಗೊಟ್ಟು ಅವನ ಊರಿಗೆ ಹೋಗಿ ಅಲ್ಲಿಯ ವಾತಾವರಣವನ್ನು ಕುರಿತು ಸಂಬಂಧಗಳನ್ನು ಕುರಿತು ವಿಶ್ಲೇಷಿಸುತ್ತಾರೆ. ಪ್ರಸ್ತುತವಾಗಿ ಅವರ ತಂದೆಯ ಪ್ರೀತಿ, ಗೌಡರ ಆದರ, ವೀರನಗೌಡನ ತಂಗಿಯ ಪ್ರೀತಿ, ಆನಂತರ ಅವರ ಹೆಂಡತಿಯ ಪ್ರೀತಿ, ಊರವರ ಪ್ರೀತಿಯನ್ನು ಕೂಡ ಹೊಗಳುತ್ತಾ ಅವರ ತೋಟವನ್ನು ನೋಡಿಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿವರೆಗೆ ನಾವು ನೋಡಿದ್ದೇವೆ ಮಕ್ಕಳೇ. ಇನ್ನು ಮುಂದುವರೆದ ಭಾಗವನ್ನು ನಾವಿವತ್ತು ನೋಡುವ. ವೀರನಗೌಡ ಸ್ವಾಭಾವಿಕವಾದ ಧ್ವನಿಯಲ್ಲಿ ಹೇಳಿದ, ಇದೇನಪ್ಪ ಈ ಕಲ್ಲು ಗೌಡ ಅಂತ ಹೇಳಿ ದೊಡ್ಡ ಕಲ್ಲು, ಹಾಸುಗಲ್ಲು ಬಿದ್ದಿದೆ. ಹಿಂದಿನ ಅವಧಿಯಲ್ಲಿ ನಾವು ನೋಡಿದ್ದೀವಿ. ಇದೇನಪ್ಪ ಈ ಕಲ್ಲು ಗೌಡ. ವೀರನಗೌಡ ಸ್ವಾಭಾವಿಕವಾದ ಧ್ವನಿಯಲ್ಲಿ ಹೇಳ್ತದೆ, ಇದು ನಮ್ಮೂರ ಸೀಮೆಯ ಕಲ್ಲು. ಇಲ್ಲಿನ ಮುಂದಿನ ಹೊಲಗಳೆಲ್ಲ ಮುಂದಿನ ಕಿರುವಳಿಗೆ ಸಂಬಂಧಿಸಿದೆ. ಇದು ಸೀಮೆ ಕಲ್ಲೈತಿ. ಈ ಸೀಮೆ ಕಲ್ಲ ಇದೇನು ನಮ್ಮೂರು ಸೀಮೆ ಕಲ್ಲೈತಿ. ಇಲ್ಲಿನ ಮುಂದಿನ ಹೊಲಗಳೆಲ್ಲ ಸಣ್ಣ ಹಳ್ಳಿ ಕಿರುವಳಿಗೆ ಸೇರಿದ್ದು ಅಂಥೇಳಿ ನನ್ನ ಗೆಳೆಯನಿಗೆ ಹೇಳ್ತಾ ಇದ್ದಾರೆ. ಸೀಮೆಯ ಕಲ್ಲು ಸರಿ ಹೋಯ್ತು. ಸೀಮೆ ಕಲ್ಲದ ಓಕೆಪ್ಪ, ಸೀಮೆ ಕಲ್ಲ ಅಂದ್ರೆ ಸೀಮೆ ಕಲ್ಲ, ಓಕೆ ಸರಿ ಹೋಯ್ತು. ಇಲ್ಲಿ ಹಿಂಗ ಹಿಡಿಗಲ್ಲುಗಳ ರಾಶಿ ಯಾಕೆ ಬಿದ್ದದ? ಹಿಡಿಗಲ್ಲ ಸಣ್ಣ ಸಣ್ಣ ಕಲ್ಲು ಯಾಕೆ ರಾಶಿ ಒಳಗಾರೋ ರಾಶಿ ಬಿದ್ದಿದೆ. ಸೀಮೆ ಕಲ್ಲು ಓಕೆ, ಅದು ಹಿಂಗ ಇಲ್ಲಿ ರಾಶಿ ಗಟ್ಟಲೆ ಸಣ್ಣ ಸಣ್ಣ ಕಲ್ಲು ಯಾಕೆ ಬಿದ್ದಾವು ಅಂಥೇಳಿ ಕೇಳದ್ ಬಿದ್ದದ. ಇದೇ ಈಗ ನಿಮ್ಮ ವಾಲಿಕಾರ ಈ ಹಾಸಗಲ್ಲ ಮೇಲೆ ಉಗುಳಿ ತಾನು ಒಂದು ಹಿಡಿಗಲ್ಲು ಹೊಸದು ಮುಂದೆ ಸಾಗಿದಲ್ಲ, ಇದೇನು ರೀತಿಯದು? ಹೌದಾ? ಸೀಮೆ ಕಲ್ಲು ಸರಿ ಹೋಯ್ತು. ಸೀಮೆ ಕಲ್ಲ ಅಂದ್ರೆ ಸೀಮೆ ಕಲ್ಲ, ಓಕೆ, ಅದನ್ನೆಲ್ಲ ಸರಿ ಹೋಯ್ತು. ಅಂದ್ರೆ ಇಲ್ಲಿ ಹಿಂಗ ಹಿಡಿಗಲ್ಲುಗಳ ರಾಶಿ ಯಾಕೆ ಬಿದ್ದದ ಅಂಥೇಳಿ ಉದ್ಗಾರ ತೆಗಿತಾರ, ಆಶ್ಚರ್ಯದಿಂದ ಕೇಳ್ತಾ ಇದಾರೆ. ಗೆಳೆಯ ಕೇಳ್ತಾ ಇದ್ದಾನೆ ವೀರನಗೌಡನ. ಇದೇ ಈಗ ನಿಮ್ಮ ಅಲೆಕಾರ ಮುಂದೆ ಹೋಗ್ತಿದ್ದಾವ ನೋಡಿನ, ಈಗ ಹಾಸಗಲ್ ಮೇಲೆ ಉಗುಳಿದ ತಾನೂ ಒಂದು ಹಿಡಿಗಲ್ಲ ಹೆಸರು ಮುಂದೆ ಸಾಗಿದಲ್ಲ, ಇದೇನು ವಿಚಿತ್ರ, ಇದೇನು ರೀತಿಯದು ಅಂಥೇಳಿ ಕೇಳಿದರು. ಏನೋಪ್ಪ ಹಿಂದಿನಿಂದಲೂ ಬಂದ ರೂಢಿ, ಹಿಂದಿನಿಂದಲೂ ಏನೋ ಒಂದು ರೂಢಿ ನಡ್ಕೊಂಡು ಬಂದದ. ಈ ಹಾದಿಯಲ್ಲಿ ಹೋಗಿ ಬರೋರೆಲ್ಲ ಪ್ರತಿ ಸಲಕ್ಕೂ ಈ ಕಲ್ಲು ಮೇಲೆ ಉಗುಳಿ ಒಂದೊಂದು ಹಿಡಿಗಲ್ಲ ಎಸೆದು ಹೋಗ್ತಿರ್ತಾರ. ಚಿಕ್ಕತನದಲ್ಲಿ ನಾನು ಕೂಡ ಹಿಂಗೆಲ್ಲ ಮಾಡ್ತಿದ್ದೆ. ಏನೋ ಒಂದು ಹಳ್ಳಿಗರ ಪದ್ಧತಿ. ಹೌದಾ? ಏನು ಹೇಳ್ತಾ ಇದ್ದಾನೆ ವೀರನಗೌಡ ಇಲ್ಲಿ ಗೆಳೆಯನಿಗೆ? ಏನೋಪ್ಪ ಹಿಂದಿನಿಂದ ಏನೋ ಒಂದು ರೂಢಿ ಏನೋ ಒಂದು ನಡ್ಕೊಂಡು ಬಂದಂತಹ ರೂಢಿ ಬಂದದ. ಈಗ ಈ ಹಾದಿಯಲ್ಲಿ ಹೋಗಿ ಬರೋರೆಲ್ಲ ಏನು ಮಾಡ್ತಾರೋ ಒಂದು ಕಲ್ಲಿಗೆ ಉಗುಳ್ತಾರೋ, ಆ ಸಣ್ಣ ಕಲ್ಲಿಗೆ ಉಗುಳಿ ಆ ಸೀಮೆ ಕಲ್ಲು ಮ್ಯಾಗ ಒಗಿತಾರೋ ಮತ್ತು ಹೋಗ್ತಾರಪ್ಪ ಅಂಥೇಳಿ ಹಿಡಿಗಲ್ಲ ಹೆಸರು ಹೋಗ್ತಾರ. ಚಿಕ್ಕತನದಲ್ಲಿ ಕೂಡ ನಾನು ಹಿಂಗ ಮಾಡ್ತಿದ್ನು. ಯಾಕಂದ್ರೆ ಹಿಂಗ ಇದು ಪದ್ಧತಿ ಬಂದೈತಿ ಭಾಳ ದಿನದಿಂದ. ಈ ಪದ್ಧತಿ ಚಿಕ್ಕತನದಲ್ಲಿ ನಾನು ಸಹ ಅಂತ ಏನು ಮಾಡಿದ್ವಿ, ಹಿಂಗ ಮಾಡ್ಕೋತ ಬಂದಿಪ್ಪ ಅಂಥೇಳಿ ಹೇಳಿದೆ. ಏನೋ ಒಂದು ಹಳ್ಳಿಗರ ಪದ್ಧತಿ, ಹಳೆಯವರಿಂದ ಪದ್ಧತಿ. ಅದಾಯ್ತು ಗೌಡ.
ಹಿಂಗೆ ಪದ್ಧತಿ ಬೀಳಲಿಕ್ಕೆ ಏನಾದರೂ ಒಂದು ವಿಶೇಷ ಕಾರಣ ಇರಬೇಕಲ್ಲ. ಆ ಕಾರಣ ನಿನಗೇನಾದ್ರೂ ಗೊತ್ತದ ಏನು ಅಂತೇಳಿ ಗೌಡನನ್ನ ಆ ಗೆಳೆಯ ಕೇಳ್ತಾ ಇದ್ದಾನೆ ಅಂತ ಲೇಖಕರು ಕೇಳ್ತಾ ಇದ್ದಾರೆ, ನಿರೂಪಕರು ಕೇಳ್ತಾ ಇದ್ದಾರೆ. ಅದಾಯ್ತು ಗೌಡ, ಹಿಂಗೆ ಈ ಪದ್ಧತಿ ಬೀಳಲಿಕ್ಕೆ ಏನಾದರೂ ಒಂದು ವಿಶೇಷ ಕಾರಣ ಇರ್ಬೇಕಲ್ಲ, ಆ ಕಾರಣ ನಿನಗೇನಾದ್ರೂ ಗೊತ್ತದ ಏನು ಅಂತೇಳಿ ಕೇಳಿದಾಗ, ಆ ಕಾರಣ ಏನು ಗೊತ್ತಿದ್ದೇನೆ ಅಂತ ಹೇಳಿದಾಗ, ನನಗೇನು ಗೊತ್ತಿಲ್ಲ ಬಿಡು, ಎಲ್ಲರೂ ಬಳಿ ಕಲ್ಲು ಒಗಿತಿದ್ದಾರಂತ ನಾನು ಉಗುಳ್ತಿದ್ದೆ, ಕಲ್ಲು ಒಗೆದು ಮುಂದಕ್ಕೆ ಹೋಗ್ತಿದ್ದೆ. ಬಹಳಷ್ಟು ಜನರು, ಬಹಳಷ್ಟು ಹಳ್ಳಿಯ ಜನರಿಗೆ ಅದರ ಹಿಂದಿರುವಂತಹ ಆಚರಣೆ ಗೊತ್ತಿರೋದಿಲ್ಲ ಮಕ್ಕಳೇ. ಹಾಗೆ ಇಲ್ಲಿಯೂ ಕೂಡ ಈ ವೀರನಗೌಡರಿಗೂ ಕೂಡ ಅದರ ಪದ್ಧತಿ ಯಾಕೆ ಹಿಂಗೆ ಮಾಡ್ತಾರ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ಎಲ್ಲರೂ ಹಿಂಗೆ ಮಾಡ್ತಾರಲ್ಲಪ್ಪ, ಎಲ್ಲರೂ ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರ, ನಮಸ್ಕಾರ ಮಾಡಿ ಕಲ್ಲು ಬಿದ್ದೈತಿ, ಅಲ್ಲಿ ಒಂದು ಯಾರೋ ಹೌದಾ ಏನೋ ಒಂದು ಮಾಡ್ಯಾರಂದ್ರೆ ಅಲ್ಲಿ ಎಲ್ಲರೂ ಕೂಡ ಆ ರೀತಿಯಾಗಿ ಮಾಡ್ಕೋತ ಹೋಗ್ತಾರೆ. ಹಿಂಗೆ ಪದ್ಧತಿಗಳು ರೂಢಿ ಇರ್ತಾವ. ಯಾರು ತಿಳಿದು ಏನು ಮಾಡ್ತಿರ್ತಾರ, ಪದ್ಧತಿಯನ್ನು ರೂಢಿಸಿರ್ತಾರ, ಇನ್ನು ಯಾರು ತಿಳಿಯೋದು ಕೂಡ ಈ ರೀತಿಯಾಗಿ ಮಾಡ್ತಿರ್ತಾರ. ಅಟ್ಟು ರೂಢಿ ಹೌದಾ. ಜನಪದಗಳಲ್ಲಿ ರೂಢಿಗಳು ಯಾವ ರೀತಿಯಾಗಿ ಇರ್ತಾವ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಮಕ್ಕಳೇ. ಪ್ರತಿಯೊಂದು ಹಳ್ಳಿಗೂ ಕೂಡ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ, ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ರೀತಿಯಾದಂತಹ ಹಲವು ಪದ್ಧತಿಗಳನ್ನು ನಾವು ಕರ್ನಾಟಕ ತುಂಬಲ್ಲ, ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ನಾವು ನೋಡ್ತೀವಿ ಮಕ್ಕಳೇ. ಏನೋಪ್ಪ ಏನೋ ನನಗೇನು ಗೊತ್ತಿಲ್ಲ ಬಿಡು, ಎಲ್ಲರೂ ಉಗುಳಿ ಕಲ್ಲು ಒಗಿತಿದ್ರಂತ ನಾನು ಉಗುಳ್ತಿದ್ದೆ, ಕಲ್ಲು ಒಗೆದು ಮುಂದಕ್ಕೆ ಹೋಗ್ತಿದ್ದೆ. ಎಲ್ಲರೂ ಉಗುಳ್ತಾರೋ ಅಂತೇಳಿ ಉಗುಳ್ತಾರೋ, ನನ್ನ ಬಗ್ಗೆತಾರ, ಹಾಗೆ ನಾನು ಕೂಡ ಏನು ಮಾಡಿದೆ, ಆ ರೀತಿಯಾಗಿ ಮಾಡ್ತಾ ಇದ್ದೆ. ನನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಬಿಡು ಅಂತೇಳಿ. ನನ್ನಲ್ಲಿ ತಲೆದೂರಿದ್ದ ಕುತೂಹಲ ನನ್ನನ್ನು ಮುಂದೆ ಬಿಡಲಿಲ್ಲ. ನನ್ನ ತಲೆದೂರಿದಂತಹ ಕುತೂಹಲ ಯಾರನ್ನ ಬಿಡಲಿಲ್ಲ, ಲೇಖಕರನ್ನ ಬಿಡಲಿಲ್ಲ, ನಿರೂಪಕರನ್ನ ಬಿಡಲಿಲ್ಲ. ಏನೋ ಒಂದು ಕುತೂಹಲ, ಆಶ್ಚರ್ಯ, ಯಾಕೆ ಹಿಂಗೆ ಮಾಡ್ತಾರ, ಈ ನಿರೂಪಕರನ್ನ ಯಾಕೆ ಬಿಡಲ್ಲ, ಉಗುಳ್ತಾರ, ಕಲ್ಲು ಒಗಿತಾರ, ಉಗುಳಿ ಅದಕ್ಕೊಂದು ಕಲ್ಲು ಒಗಿತಾರ, ಯಾಕೆ ಒಗಿತಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ನನ್ನನ್ನು ಮುಂದೆ ಬಿಡಲಿಲ್ಲ. ಈ ಹಾಸನೆಲ್ಲ ಹತ್ತಿರ ಹೋಗಿ ಅದನ್ನು ನೋಡತೊಡಗಿದೆ. ಆದರೂ ಮೇಲ್ಬದಿಯಲ್ಲಿ ಒಂದು ಚೌಕವನ್ನು ಪಡೆದಿದ್ದು, ಅದರ ನಡುವೆ ಭಿನ್ನ ಭಿನ್ನವಾದ ಕುತೂಹಲ ಮಾತ್ರ. ಬೆಳ್ಳಿ ಹಾಸನೆಲ್ಲ ಹತ್ತಿರ ಹೋಗಿ ಅದನ್ನು ನೋಡಿದ್ರು ಲೇಖಕರು. ಕಾಡುಗಲ್ಲು, ಒಂದು ದೊಡ್ಡ ಕಲ್ಲು, ಅದರ ಮೇಲ್ಬದಿಯಲ್ಲಿ ಒಂದು ಚೌಕವನ್ನು ಪಡೆದಿದ್ದು, ಅದರ ನಡುವೆ ಭಿನ್ನ ಭಿನ್ನವಾದ ಭಿನ್ನವಾದ ಮನುಷ್ಯಾಕೃತಿಯನ್ನು ಮುಸುಕಾಗಿ ಕಾಣುತ್ತಿತ್ತು. ಯಾಕಂದ್ರೆ ಕಲ್ಲು ಒಗದವರೆಲ್ಲ ಒಗಲಿದ್ದರಲ್ಲ, ಅದಕ್ಕೆಲ್ಲ ಕಚ್ಚು ಬಿದ್ದಿತ್ತು ಹೌದಾ. ಸೀನಿ ಕಲ್ಲು ಬಿದ್ದಿತ್ತು, ಸೀನಿ ಕಲ್ಲು ಹೌದಾ. ಸೀನಿ ಕಲ್ಲು ದೊಡ್ಡ ಹಾಸು ಕಲ್ಲು, ಇಲ್ಲಿ ಮೇಲ್ಬದಿಯಲ್ಲಿ ಏನೋ ಒಂದು ಮನುಷ್ಯನ ಚಿತ್ರ ಇತ್ತು, ಭಿನ್ನವಾಗಿರುವಂಥದ್ದು ಹೌದಾ. ಸೀನಿ ಕಲ್ಲಾಗಿತ್ತು. ಎಲ್ಲರೂ ಏನು ಮಾಡಿದ್ರು, ಇಲ್ಲಿ ಕಲ್ಲು ಒಗದು ಏನಾಗಿತ್ತು, ರಾಶಿ ಇಲ್ಲಿ ಈ ರೀತಿಯಾಗಿ ಆಗಿತ್ತು. ಅದನ್ನು ನೋಡಿ ಯಾರಿಗೆ ಕುತೂಹಲ ಆಗ್ತಾ ಇದೆ, ಲೇಖಕರಿಗೆ ಕುತೂಹಲ ಆಗ್ತದೆ, ಏನಿದ್ದಿರಬೇಕು ಅಂತೇಳಿ. ಮನುಷ್ಯಾಕೃತಿಯನ್ನು ಮುಸುಕಾಗಿ ಕಾಣುತ್ತಿತ್ತು. ಎಲ್ಲಿ ಈ ಮನುಷ್ಯಾಕೃತಿ ಮುಸುಕಾಗಿ ಕಾಣ್ತ, ಯಾಕಂದ್ರೆ ಎಲ್ಲರೂ ಕಲ್ಲು ಹೋಗ್ತಾರ, ಅದೆಲ್ಲ ಏನಾಗ್ಯದ, ಡ್ಯಾಶ್ ಆಗಿದೆ. ಜನರು ಎಸೆದ ಕಲ್ಲಿನ ಪೆಟ್ಟಿಗೆ ಆ ಮನುಷ್ಯಾಕೃತಿ ಸವೇತಾ ಹೊರಟಿದ್ದು. ಜನರು ಎಸೆದಂತಹ ಕಲ್ಲಿನ ಏಟಿನಿಂದ ಆ ಮನುಷ್ಯಾಕೃತಿ ಏನಾಗಿತ್ತು, ಸಂಕೋತ ಬಂದಿತ್ತು. ಬಹಳ ವರ್ಷದಿಂದ ಇತ್ತು ಹೌದಾ. ಎಷ್ಟೋ ತಲೆಮಾರುಗಳು ಆಗಿದವರ್ಗ ಹೌದಾ. ನನಗೆ ತುಂಬಾ ಆಶ್ಚರ್ಯ. ದಪ್ಪಗಿನ ಕಾಡುಗಳು, ಅದರ ಮೇಲೆ ಮಾನವಾಕೃತಿ, ಹೋಗು ಬರುವ ಜನ, ಉಗುಳುವರು, ಕಲ್ಲಿಸುವರು, ಇದರಲ್ಲಿ ಏನಾದರೂ ರಹಸ್ಯವಿರಬೇಕೆಂದು ನನಗನಿಸಿತು. ನೋಡ್ರಿ ಏನಾಗ್ಯದ, ತುಂಬಾ ಆಶ್ಚರ್ಯ. ಯಾಕಂದ್ರೆ ಇಂಥ ಒಂದು ದೊಡ್ಡ ಕಲ್ಲು, ಉಪ್ಪಗಿನ ಕಾಡುಗಳು, ಅದರ ಮೇಲೆ ಒಂದು ಮಾನವಾಕೃತಿ ಮನುಷ್ಯ ಚಿತ್ರ ತೆಗೆದಾರ. ಹೋಗಿ ಬರೋರೆಲ್ಲ ಆ ದಾರಿಯಲ್ಲಿ ಏನು ಮಾಡಬೇಕು, ಕಲ್ಲು ಮೇಲೆ ಸಣ್ಣ ಕಲ್ಲು ತಗೋಬೇಕು, ಉಗುಳ್ಬೇಕು, ಅದಕ್ಕೆ ಒಗಿಬೇಕು, ಹೋಗಬೇಕು. ನೋಡ್ರಿ ಪದ್ಧತಿ ಹೇಗಿದೆ, ಪದ್ಧತಿ ಹೇಗೆ ರೂಢಿಸಿದ್ದಾರೆ. ಉಗುಳುವರು, ಕಲ್ಲಿಸುವರು, ಇದರಲ್ಲಿ ಏನಾದರೂ ಒಂದು ರಹಸ್ಯ ಇರಬೇಕೆಂದ್ರೆ ಹಿಂದೆ ಏನಾದರೂ ಒಂದು ನಿಗೂಢತೆ, ರಹಸ್ಯ ಇರಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ,
ಲೇಖಕರಿಗೆ ಅನ್ನಿಸ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಹಲವು ಬಗೆಯ ಪ್ರಶ್ನೆಗಳನ್ನು ಹಾಕಿದ್ರು. ವೀರಣ್ಣಗೌಡನಿಂದ ಒಂದಕ್ಕೂ ಸಮಾಧಾನಕರವಾದ ಉತ್ತರ ಸಿಗಲಿಲ್ಲ. ಏನಾಗ್ಯದ? ಹಲವು ಬಗೆಯ ಪ್ರಶ್ನೆಗಳನ್ನ ಹಿಂಗ್ಯಾಕಪ್ಪ, ಹಿಂಗ್ಯಾಕಲ್ಲ, ಹಿಂಗ್ಯಾಕ ಅಂತ ಹೇಳಿ ಏನೆಲ್ಲ ಪ್ರಶ್ನೆ ಮಾಡಿದ್ರು ಕೂಡ ಸಮಾಧಾನಕರ ಸಮಾಧಾನಕರ ಏನು ಬರಲಿಲ್ಲ, ಉತ್ತರ ಬರಲಿಲ್ಲ ಮಕ್ಕಳೇ. ನಾನು ಅತೃಪ್ತ ಭಾವದವನಾಗಿಯೇ ಮುಂದೆ ಹೆಜ್ಜೆ ಇಟ್ಟೆ. ದಾರಿಯುದ್ದಕ್ಕೂ ಗೌಡ ಏನೇನು ಮಾತಾಡುತ್ತಾ ನಡೆದಿದ್ದ. ಆದರೆ ಆ ಸೀಮೆಯ ಕಲ್ಲು ನನ್ನನ್ನು ಕೆಲವು ಹೊತ್ತು ಕಿವಿಯಿದ್ದು ಕಿವುಡನನ್ನಾಗಿಸಿತ್ತು. ಗೌಡ ಏನೇನೋ ಹೇಳಕ್ಕಿದ್ದ, ನಮ್ಮ ಹೊಲ ಹಿಂಗೈತಿ, ನಮ್ಮ ಹೊಲ ಆ ಕಡೆ ಐತಿ, ಈ ಕಡೆ ಐತಿ, ಏನೆಲ್ಲ ಹೇಳ್ತಾ ಇದ್ರು ಕೂಡ ಏನಿಲ್ಲ, ಅದರ ಮೇಲೆ ಅವರಿಗೆ ಲಕ್ಷ್ಯವಿಲ್ಲ. ಯಾಕಂದ್ರೆ ಕಲ್ಲಿನ ಮೇಲೆ, ಆ ಸೀಮೆ ಕಲ್ಲಿನ ಮೇಲೆ ಅವರ ಮನಸ್ಸು ಅವಿತುಕೊಂಡಿತ್ತು. ಹೀಗಾಗಿ ಅವರಿಗೆ ಕಿವಿಯಿದ್ದು ಕಿವುಡನಾಗುವಂತಹ ಪರಿಸ್ಥಿತಿ ಬಂದಿತ್ತು. ಎಲ್ಲ ಲಕ್ಷ್ಯ ಇದ್ದದ್ದೆಲ್ಲ ಏನಪ್ಪ ಅಂತಂದ್ರೆ ಆ ಸೀಮೆ ಕಲ್ಲಿನಾಗ ಅವರ ಲಕ್ಷ್ಯ ಇತ್ತು. ತೋಟವನ್ನು ತಲುಪಿದೆವು. ಕಲ್ಲುಗಾರೆಗಳಿಂದ ಕಟ್ಟಿದ ಭವ್ಯವಾದ ಎತ್ತರದ ಬಾವಿ, ಏತದ ಬಾವಿ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಎತ್ತುಗಳ ನೀರನ್ನು ಈಗಿನ ನೋಡಿರಲಿಲ್ಲ, ಅದಕ್ಕಾಗಿ ಎತ್ತುಗಳು ಇರ್ತಾಯಿದ್ವು. ಆ ಎತ್ತುಗಳಿಂದ ಒಂದು ಹಿಂಗೋ ಏತ ಅಂತ ಹೇಳಿ ಕರೀತಾ ಇದ್ದಾರೆ ಅದನ್ನ. ಅಲ್ಲಿ ಆ ದೊಡ್ಡ ಬಾವಿ ಕಲ್ಲಿನಿಂದ ಕಟ್ಟಿಸಿದ್ರು. ದೊಡ್ಡ ಬಾವಿ ಕಲ್ಲುಗಾರೆಗಳಿಂದ, ಗಾರೆಗಳು ಕಟ್ಟಿದ ಭವ್ಯವಾದಂತಹ ಏತದ ಬಾವಿ. ಏತದ ಮೇಲೆ ಮೊಟ್ಟಿಗೆ ಹೂಡಿದ್ದ ಗಟ್ಟಿ ಮುಟ್ಟಾದ ಎತ್ತುಗಳು ಮೊಟ್ಟಿಗೆ ಹೂಡ್ತಾ ಇದ್ದಾರೆ. ಮುಂದಕ್ಕೆ ತಿರುಗ್ತಾ ಇದ್ದಾರೆ. ಎತ್ತವನ್ನು ತಿರುಗಿಸಿಕೊಂಡೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಹೋದಾಗ ನೀರು ತುಂಬಿಕೊಳ್ತಾ ಇದೆ. ಅವೇ ಮುಂದೆ ಅವು ಆ ಪಾಠಕ್ಕೆ ನೀರು ಬಿದ್ದು ಅವು ಹೋಗ್ತಾ ಇದೆ. ದೊಡ್ಡ ಎತ್ತುಗಳು ಕೂಡ ಗಟ್ಟಿ ಮುಟ್ಟಾದ ಎತ್ತುಗಳ ಜೋಡಿ. ಏತದ ಗಾಲಿಯ ಮಧುರ ಕರ್ಕಶವಾದ ಕಿರುಚಾಟ, ಚುರು ಚುಮ್ ಚುರು ಚುಚ್ಚುಂ ಚುರು ಚುಚ್ಚುಂ ಚುರು ಚುಚ್ಚುಂ, ಆ ಕರ್ಕಟ ಶಬ್ದ ಅಲ್ಲಿ ಬರ್ತಾ ಇತ್ತು. ಏತಗಳ ಗಾಲಿಯ ಮಧುರ ಕರ್ಕಶವಾದ ಕಿರುಚಾಟ ನಡೆದಿತ್ತು. ತೋಟದ ಪೈರುಗಳ ಮೈಸಿರಿ, ಅರಳಿದ ಹೂಗಳ ನಗೆ ಇವೆಲ್ಲ ಕೂಡಿ ನನ್ನ ಮನಸ್ಸಿನೊಳಗಿಂದ ಆ ಸೀಮೆಯ ಕಲ್ಲಿನ ವಿಷಯವನ್ನು ಕೆಲವು ಹೊತ್ತು ಪೂರ್ಣವಾಗಿ ಹೊರಗೆ ತಳ್ಳಿಬಿಟ್ಟಿದ್ದವು. ಅಲ್ಲಿರುವಂತಹ ಈ ಕರ್ಕಶವಾದಂತಹ ಧಣಿ ಯಾವುದರ ಏತದ ಗಾಲಿಯ ಮಧುರ ಕರ್ಕಶವಾದ ಕಿರುಚಾಟ ಜೊತೆಗೆ ಆ ತೋಟದ ಪೈರುಗಳು, ಬೆಳೆಗಳ ಐಸಿರಿ, ಆ ಅರಳಿದ ಹೂಗಳ ನಗೆ ಎಲ್ಲ ನೋಡಿ ಕೆಲವು ಹೊತ್ತು ಏನಾಯಿತು ಈ ಲೇಖಕರಿಗೆ ಮನಸ್ಸಿನಲ್ಲಿ ಸೀಮೆ ಕಲ್ಲಿನ ವಿಷಯ ಸಂಪೂರ್ಣವಾಗಿ ಕೆಲವು ಹೊತ್ತು ಪೂರ್ಣವಾಗಿ ಏನಾಯಿತು ತಳ್ಳಿಬಿಟ್ಟಿದ್ದವು. ಮನಸ್ಸಿನಿಂದ ಪೂರ್ಣವಾಗಿ ಹೊರಗೆ ತಳ್ಳಿಬಿಟ್ಟಿದ್ದವು. ತೋಟದಲ್ಲೆಲ್ಲ ಸುತ್ತಾಡಿ ಬಂದೆವು. ತೋಟದಲ್ಲೆಲ್ಲ ಸುತ್ತಾಡಿ ಬಂದೆವು. ಬರುವುದರಲ್ಲಿ ಆಳೊಬ್ಬ ಬಾವಿಯ ಬಳಿಯಲ್ಲಿ ಕಟ್ಟಿದ್ದ ಬಳಸಾಲ ಆಕಳನ್ನು ಹಿಂಡಿ ಮುಗಿಸಿದ್ದ. ಆಗ ತಾನೇ ಹಿಂಡಿದ ನೊರೆ ಹಾಲಿನ ತಂಬಿಗೆಯನ್ನು ನಮ್ಮೆದುರು ತಂದಿಟ್ಟ. ವೀರನಗೌಡ ಕುಡಿ ಎಂದು ಒತ್ತಾಯ ಮಾಡಿ 3 ಲೋಟ ಹಾಲನ್ನು ನನಗೆ ಕುಡಿಸಿದ. ತಾನೂ ಸಾಕಷ್ಟು ಕುಡಿದ. ನಗರದಲ್ಲಿರುವ ನಮಗೆ ಅಂತಹ ನೊರೆ ಹಾಲಿನ ಸುಖವು ಹೇಗೆ ಸಿಗ್ತವೆ? ನಗರದಾಗಿದ್ದವರಿಗೆ ಏನು ಸಿಗ್ತೈತಿ? ಪಾಕೆಟ್ ಹಾಲು ಸಿಗ್ತೈತಿ. ಈ ಪಾಕೆಟ್ ಹಾಲು ಬಂದು ಆನಂತರ ಒಳಗೆ ಬರ್ತಾ ಇದ್ದಾರೆ. ಅಂದರೆ ಅರ್ಧ ನೀರು ಹಾಕಿ ಬರ್ತಾ ಇದ್ದಾರೆ. ನೊರೆ ಹಾಲು ಈಗ ತಾನೇ ಹಿಂಡಿದಂತಹ ಆಕಳದು ಬಳಸಾಲು ಆಕಳು ಅದು ಹಿಂಡಿದಂತಹ ಹಾಲು, ಅದರಿಂದ ಹಿಂಡಿದಂತಹ ಹಾಲು ನೊರೆ ಹಾಲಿನ ತಂಬಿಗೆಯನ್ನು ಆಕಳನ್ನು ಮುಂದಿಟ್ಟ. ಅದು ವೀರನಗೌಡ ಕುಡಿ ಅಂತ ಹೇಳಿ 3 ಗ್ಲಾಸ್ ಹಾಲನ್ನು ಕುಡಿಸಿ ಬಿಟ್ಟಿ ಅಂತ. ಅವನು ಸಾಕಷ್ಟು ಕುಡಿದ. ನಗರದಲ್ಲಿರುವಂತಹ ನಮಗೆ ಇಂತಹ ರುಚಿಕರವಾದಂತಹ ಎಷ್ಟು ಟೇಸ್ಟಿ ಇರ್ತವೆ, ಎಷ್ಟು ರುಚಿ ಇರ್ತವೆ. ಆ ರುಚಿ ಹಾಲನ್ನು ಕುಡಿಯೋದಕ್ಕೆ ಸಾಧ್ಯವಿಲ್ಲ. ನೊರೆ ಹಾಲನ್ನು ಕುಡಿಯೋದಕ್ಕೆ ಅಲ್ಲಿ ಸಾಧ್ಯವಾಗುವುದಿಲ್ಲ. ಎಲ್ಲವನ್ನು ತೆಗೆದಂತಹ ಹೌದಾ ಬರೇ ಕಾಯಿಸಿದಂಥ ಹಾಲು, ಅದು ಏನೋ ನೀರು ಹಾಕಿ ಕಾಯಿಸಿದಂಥದ್ದು ಹಾಲಲ್ಲ, ನೀರೇ ಅಂತ ಹೇಳಿ ಹೇಳಬಹುದು. ನಗರದಲ್ಲಿ ಇಂತಹ ಸುಖ ಸಿಗಕ್ಕೆ ಸಾಧ್ಯ ಇಲ್ಲ. ಈ ಹಳ್ಳಿಗಳಲ್ಲಿ ಮಾತ್ರ ಇದು ಸಾಧ್ಯ.
ಬಿಸಿಲು ಏರುವುದರಲ್ಲಿ ಮನೆಯ ಕಡೆಗೆ ಹೊರಟೆವು. ದಾರಿಯಲ್ಲಿ ಮತ್ತೆ ಸೀಮೆಯ ಕಲ್ಲನ್ನು ನೋಡಿದೆವು. ಜೊತೆಯಲ್ಲಿ ದೌವಲಿಕಾರ ಬರುವಾಗ ಕೂಡ ಮುಂದಿನಂತೆ ಅದರ ಮೇಲೆ ಉಗುಳಿ ಇಡಿಗಲ್ಲನ್ನು ಅಪ್ಪಳಿಸಿ ಹೊರಟ. ಮತ್ತೆ ಆ ಕಲ್ಲು ತನ್ನ ಮನದಲ್ಲಿ ಮನೆ ಕಟ್ಟಿ ಕುಳಿತಿತು. ನೋಡ್ರಿ ಏನಾಗ್ಯದ, ಮತ್ತಿನ್ನೇನು ಬಿಸಿಲು ಇರೋದ್ರಲ್ಲಿ ಮನೆ ಕಡೆಗೆ ಬರ್ತಾ ಇದ್ದಾರೆ. ದಾರಿಯಲ್ಲಿ ಮತ್ತ ಆ ಸೀಮೆ ಕಲ್ಲು ಹೊತ್ತು ಬರೋದಕ್ಕ ಸೀಮೆ ಕಲ್ಲು ಹೊತ್ತು ಆ ಸೀಮೆ ಕಲ್ಲನ್ನು ನೋಡಿದ ಕೂಡಲೇ ಮುಂದೆ ಹೋಗ್ತಿರುವಂತ ಹೊಲಿಕಾರ ಏನ್ ಮಾಡಿದ, ಮತ್ತೊಂದು ಸಣ್ಣ ಕಲ್ಲು ತಗೊಂಡ ಉಳಿದ ಅದಕ್ಕೆ ಹೆಟ್ಟಿದ ಹೋಗದ ಮತ್ತ ಮುಂಡಕ್ಕ ಮಂಟ. ಈಗ ಮಾತ್ರ ಲೇಖಕರಿಗೆ ಹೌದಾ ಮುಂದಿನಂತೆ ಹಿಡಿಗಲ್ಲನ್ನು ಅಪ್ಪಳಿಸಿ ಹೊರಟ. ಮತ್ತೆ ಆ ಕಲ್ಲು ಯಾರ ಮನಸ್ಸಿನಲ್ಲಿ ಕೊಳ್ತಾ ಇದೆ, ಲೇಖಕರ ಮನಸ್ಸಿನಲ್ಲಿ ಕೊಳ್ತಾ ಇದೆ. ಕಲ್ಲನ್ನ ಯಾಕೆ ಹೋಗೋದಿವ, ಮತ್ತ ಮನೆ ಕಟ್ಟಿತ್ತು, ಮನೆ ಕಟ್ಟಿ ಕುಳಿತಿತ್ತು. ನಮ್ಮ ನಾಡಿನಲ್ಲಿ ಇರುವ ಹಲವು ಮಾತನಾಡುವ ಕಲ್ಲುಗಳಂತೆ ಇದು ಇರಬಹುದೆಂದು ಭಾವಿಸಿದೆ. ನಮ್ಮ ನಾಡಿನಲ್ಲಿರುವಂತಹ ಅನೇಕ ಕಲ್ಲುಗಳ ಮಾತನಾಡುವ ಕಲ್ಲುಗಳಿದಾವೆ. ಆ ಕಲ್ಲುಗಳಿದ್ದಾಗ ಇದು ಕೂಡ ಒಂದು ಇರಬೇಕು, ಇದು ಮಾತನಾಡ್ತಿರ್ಬೇಕು ಅಂತ ಹೇಳಿ ಯಾರಿಗೆ ಅನಿಸ್ತಾ ಇದೆ, ಲೇಖಕರಿಗೆ ಅನಿಸ್ತಾ ಇದೆ, ಇರಬಹುದು ಭಾವಿಸಿದೆ. ಅದೇ ಭಾವನೆಯಲ್ಲಿ ಜೊತೆಯವರನ್ನು ಕೂಡಿಕೊಂಡು ನಡೆದು ಮನೆಯನ್ನು ತಲುಪಿದೆ. ಸ್ನಾನ ಊಟಗಳು ಮುಗಿದವು. ವಿಶ್ರಾಂತಿಗಾಗಿ ನಾವೆಲ್ಲ ಮೊಗಸಾಲೆ ಅಂದರೆ ಒಡಸಾಲೆ, ಹೌದಾ, ಮೊಗಸಾಲೆಯಲ್ಲಿ ಕುಳಿತುಕೊಂಡು ಅಡಿಕೆಯಲ್ಲಿ ಮೆಲ್ಲುತ್ತಿದ್ದೆವು. ಆಗ ವೀರನಗೌಡ ತಂದೆಯನ್ನು ಕುರಿತು ಹೇಳಿದ. ಎಲ್ಲರೂ ಊಟ ಎಲ್ಲ ಮುಗಿಸಿದ್ರು. ಸ್ನಾನ ಊಟಗಳು ಮುಗಿಸಿ ವಿಶ್ರಾಂತಿ ಮಾಡೋದಕ್ಕಾಗಿ ಎಲ್ಲರೂ ಪಡಸಾಲೆ ಹಾಕ್ತಾರೋ. ಅವಾಗ ಅಡಿಕೆಯಲ್ಲಿ ತಿಂತ ಕೂತಿದ್ದಾರೆ. ಅಡಿಕೆಯಲ್ಲೇ ತಿಂತ ಕೂತಿದಾಗ ವೀರನಗೌಡನ ತಂದೆಯನ್ನು ಕೇಳಿದ, ಅಪ್ಪಾಜಿ, ನಮ್ಮ ಸೀಮೆ ಕಲ್ಲು ಇಲ್ಲ, ಅದು ಈತಗ ಒಂದು ಆಶ್ಚರ್ಯದ ವಿಷಯನೇ ಆಗಿ ಕೂತದ. ಹಳ್ಳಿ ಊರೊಳಗೆ ಇಂಥವೆಲ್ಲ ಹುಚ್ಚಾಚಾರ ಎಷ್ಟೆಷ್ಟೋ ಇರ್ತಾವಪ್ಪ ಅಂದ್ರು ಇವನಿಗೇನೋ ಸಮಾಧಾನವಾಗಲಿಲ್ಲ. ಏನಾಗ್ಯದ, ಹಿರಿಗೌಡ ತನ್ನ ಅಪ್ಪಾಜಿಯನ್ನು ಕೇಳ್ತಾ ಇದ್ದಾನೆ. ಹೌದಾ, ಅಪ್ಪಾಜಿ ಹಿರಿಗೌಡರು. ಆ ಹಿರಿಗೌಡನಿಗೆ, ಅಪ್ಪಾಜಿ, ನಮ್ಮ ಸೀಮೆ ಕಲ್ಲು ಇಲ್ಲ, ಸೀಮೆ ಕಲ್ಲು ಐತಲ್ಲ, ಸೀಮೆ ಕಲ್ಲ ಅದು ಈತಗ ಒಂದು ಆಶ್ಚರ್ಯದ ವಿಷಯನಾಗಿ ಕೂತದ. ಹಳ್ಳಿ ಊರೊಳಗೆ ಇಂಥವೆಲ್ಲ ಹುಚ್ಚಾಚಾರ ಎಷ್ಟೆಷ್ಟೋ ಇರ್ತಾವಪ್ಪ ಅಂದರೂ ಕೂಡ ನಿಮಗೇನು ಸಮಾಧಾನವಾಗಲಿಲ್ಲ ಅಂಥೇಳಿ. ಯಾರು ಹೇಳ್ತಾರೆ ಸಮಾಧಾನವಾಗಲಿಲ್ಲ ಅಂಥೇಳಿ? ವೀರನಗೌಡ ಇದ್ದವ ಹಿರಿಗೌಡಗೆ ಹೇಳ್ತಾನೆ, ಅವ್ರ ಅಪ್ಪಾಜಿ ಕೇಳ್ತಾನೆ. ನನಗೆ ಯೋಗ್ಯ ಸಂದರ್ಭ ಸಿಕ್ಕಂತಾಯ್ತು. ಒಮ್ಮೆಲೆ ಕೇಳಿದೆ. ಆಮೇಲೆ ಅವರಿಗೆ ಯೋಗ್ಯ ಸಂದರ್ಭ ಸಿಕ್ತು. ಯಾಕಂದ್ರೆ ಎಲ್ಲರೂ ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರಾಮಾಗಿದ್ದಾರೆ, ಊಟ ಆಗಿದೆ, ಸ್ನಾನ ಆಗಿದೆ ಎಲ್ಲ. ಈಗ ಒಮ್ಮಿನೊಮ್ಮೆಲೆ ಇವ್ರಿಗೆ ಒಂದು ಸಂದರ್ಭ ಸಿಕ್ಕಂತಾಯ್ತು. ಒಮ್ಮೆಲೆ ಇವರು ಕೇಳ್ತಾ ಇದ್ದಾರೆ, ಲೇಖಕರು ಕೇಳ್ತಾ ಇದ್ದಾರೆ. ಯಾರನ್ನು ಕೇಳ್ತಾ ಇದ್ದಾರೆ? ಹಿರಿಗೌಡರನ್ನು ಕೇಳ್ತಾ ಇದ್ದಾರೆ. ಹೌದು ಗೌಡ್ರೆ, ನೀವು ಹಿರಿಯರು, ನಿಮಗೆ ಆ ಕಲ್ಲಿನ ವಿಷಯ ಏನಾದರೂ ಗೊತ್ತಿರಲೇಬೇಕು. ನಿಮ್ಮೂರಿನ ಸೀಮೆ ಕಲ್ಲಿನ ಮೇಲೆ ಹಾದಿಕಾರರೆಲ್ಲ ಉಗುಳಿ ಕಲ್ಲು ಎಸೆದು ಯಾಕೆ ಹೋಗ್ತಾರ? ಅದ್ರ ಮ್ಯಾಗ ಒಂದು ಮನುಷ್ಯನ ಆಕೃತಿ ಇದೆ ಅಲ್ಲ, ಅದು ಯಾರಾದರೂ ನೆನಪಿಗಾಗಿ ಮಾಡಿದ್ದಿರಬಹುದು ಅಂತ ನನಗೆ ಅನ್ನಿಸ್ತದ ಅಂಥೇಳಿ. ಹೌದಾ, ಊರು ಗೌಡ್ರ ಆ ಗೌಡ್ರನ್ನ ಕೇಳ್ತಾನೆ. ಹೌದು ಗೌಡ್ರ, ನೀವು ಹಿರಿಯರು, ನಿಮಗೆ ಆ ಕಲ್ಲಿನ ವಿಷಯ ಏನಾದರೂ ಗೊತ್ತಿರಲೇಬೇಕು. ನಿಮ್ಮೂರಿನ ಸೀಮೆ ಕಲ್ಲಿನ ಮ್ಯಾಲ ಒಂದು ಮನುಷ್ಯನ ಆಕೃತಿ ಇದೆ. ಅದು ಹಾಕಿದಾರಲ್ಲ ಸೀಮೆ ಕಲ್ಲಿನ ಮೇಲೆ ಅಧಿಕಾರರೆಲ್ಲ ಉಗುಳಿ ಕಲ್ಲು ಎಸೆದು ಹೋಗ್ತಾರ. ಯಾಕೆ ಹೋಗ್ತಾರ? ಅದರ ಮೇಲೆ ಒಂದು ಮನುಷ್ಯನ ಆಕೃತಿ ಅದ ಅಲ್ಲ, ಅದು ಯಾರಾದ್ರೂ ನೆನಪಿಗಾಗಿ ಮಾಡಿದ್ದಿರಬಹುದು ಅಂತ ನನಗೆ ಅನ್ನಿಸ್ತದ. ಹಿರಿಗೌಡರು ಹೇಳತೊಡಗಿದರು. ನೋಡ್ರಿ, ಅವಾಗ ಕೇಳಿದ್ಮೇಲೆ ಹಿರಿಗೌಡರು ಹೇಳಕತ್ರಿ ಕಲ್ಲಿನ ವಿಷಯವಾಗಿ, ಸೀಮೆ ಕಲ್ಲಿನ ವಿಷಯವಾಗಿ ಹೇಳಕತ್ರಿ. ಏನು ಹೇಳಿದ್ರು ಅವರು? ನನ್ನ ಅನುಮಾನ ಅಲ್ಲ, ಹಿರಿಯಗೌಡರು ಹೇಳತೊಡಗಿದ್ರು. ಹೌದು, ನಿಮ್ಮ ಮಾತು ಖರೆ ಅದ. ಅದರ ಮೇಲೆ ಇರುವ ಮನುಷ್ಯನ ಚಿತ್ರ ನಮ್ಮ ಮಂತನಕ್ಕೆ ಬಂದಿದ್ದ ಹಿಂದಿನ ಹಿರಿಯರ ಪೈಕಿ ಒಬ್ಬಂದಂತ. ನೋಡ್ರಿ ಏನಾಗ್ಯದ? ಹೌದು ಖರೆ ಐತಿ, ನಿಮ್ಮ ಮಾತು ಖರೆ ಅದ. ಅದರ ಮೇಲೆ ಇರುವ ಮನುಷ್ಯನ ಚಿತ್ರ ನಮ್ಮ ಮಂತನಕ್ಕೆ ಬಂದಿದಂತ, ನಮ್ಮ ಸೇರಿದಂತ ಹಿಂದಿನ